ರಾಯಚೂರು ಜಿಲ್ಲೆ ಶೀತಗಾಳಿ ಮುನ್ನೆಚ್ಚರಿಕೆ ಡಿಸೆಂಬರ್ 20ರಿಂದ 21. ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ರಾಯಚೂರಿನಲ್ಲಿ ಸಾಮಾನ್ಯಕ್ಕಿಂತ 4-6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕುಸಿಯುವ ಸಾಧ್ಯತೆಯಿದೆ. ಏನು ಮಾಡಬೇಕು? ಬೆಚ್ಚನೆಯ ಉಡುಪು, ಹೊರಗೆ ಹೋಗುವಾಗ ಸ್ವೆಟರ್, ಜಾಕೆಟ್, ಉಣ್ಣೆಯ ಟೋಪಿ ಮತ್ತು ಕೈಗವಸುಗಳನ್ನು ಕಡ್ಡಾಯವಾಗಿ ಧರಿಸಿ. ಆರೋಗ್ಯದ ಕಡೆ ಗಮನ. ಹಿರಿಯರು ಮತ್ತು ಮಕ್ಕಳನ್ನು ಅನಾವಶ್ಯಕವಾಗಿ ಮನೆಯಿಂದ ಹೊರಗೆ ಬಿಡಬೇಡಿ. ಆಹಾರ ಮತ್ತು ಪಾನೀಯ. ದೇಹದ ಉಷ್ಣತೆ ಕಾಪಾಡಲು ಪೌಷ್ಟಿಕ ಆಹಾರ ಸೇವಿಸಿ ಮತ್ತು ನಿಯಮಿತವಾಗಿ ಬಿಸಿ ನೀರು ಅಥವಾ ದ್ರವ ಪದಾರ್ಥಗಳನ್ನು ಕುಡಿಯಿರಿ. ವೈದ್ಯಕೀಯ ನೆರವು. ಜ್ವರ, ಮೂಗಿನ ರಕ್ತಸ್ರಾವ ಅಥವಾ ಉಸಿರಾಟದ ತೊಂದರೆ ಕಂಡುಬಂದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಮಾಹಿತಿ ಪಡೆಯಿರಿ. ಹವಾಮಾನದ ಅಪ್ಡೇಟ್ಗಳಿಗಾಗಿ ರೇಡಿಯೋ, ಟಿವಿ ಅಥವಾ ಪತ್ರಿಕೆಗಳನ್ನು ಗಮನಿಸಿ. ಏನು ಮಾಡಬಾರದು? ಮದ್ಯಪಾನ ಬೇಡ. ಮದ್ಯಪಾನವು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತನಾಳಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನಡುಗಾಟ. ನಿರ್ಲಕ್ಷಿಸಬೇಡಿ. ಚಳಿಯಿಂದ ಮೈ ನಡುಗುತ್ತಿದ್ದರೆ ಅದು ದೇಹದ ಉಷ್ಣತೆ ಕಡಿಮೆಯಾಗುತ್ತಿರುವ ಸಂಕೇತ. ತಕ್ಷಣ ಬೆಚ್ಚನೆಯ ಜಾಗಕ್ಕೆ ಹೋಗಿ. ಸೂರ್ಯೋದಯಕ್ಕೆ ಮುನ್ನ ವಾಕಿಂಗ್. ಮುಂಜಾನೆ ಮತ್ತು ತಡರಾತ್ರಿ ಅತಿ ಹೆಚ್ಚು ಚಳಿ ಇರುವುದರಿಂದ ಹೊರಗೆ ಓಡಾಡುವುದನ್ನು ತಪ್ಪಿಸಿ. ಗಮನಿಸಿ. ಈ ಮಾಹಿತಿಯನ್ನು ನಿಮ್ಮ ಆಪ್ತರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮೂಲಕ ಮುನ್ನೆಚ್ಚರಿಕೆ ವಹಿಸಲು ಸಹಕರಿಸಿ.